ಬಾದಾಮಿ ಪುರಸಭೆಗೆ ಆಗಮಿಸಿ ತನಿಖೆ ನಡೆಸಿ ಪರಿಶೀಲನೆ ನಡೆಸಿದ ರಾಜ್ಯ ಲೋಕಾಯುಕ್ತ ಅಧಿಕಾರಿಗಳು. ಕೇಂದ್ರ ತನಿಖಾ ತಂಡದ ಆದೇಶದಂತೆ ರಾಜ್ಯ ಲೋಕಾಯುಕ್ತ ಅಧೀಕ್ಷಕರಾದ ಮಹಾಲಿಂಗ ನಂದಗಾವಿ ಅವರ ಸಾರಥ್ಯದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಇಂದು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ನಗರದ ಪುರಸಭೆ ಮೇಲೆ ರಾಜ್ಯ ಲೋಕಾಯುಕ್ತ ಅಧಿಕಾರಿಗಳು ಬಾದಾಮಿ ಪುರಸಭೆ ಕಚೇರಿಗೆ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ. ಬಾದಾಮಿ ಪುರಸಭೆಯಲ್ಲಿ ರಾಜ್ಯ ಪೊಲೀಸ್ ಅಧೀಕ್ಷಕರ ಲೋಕಾಯುಕ್ತ ಅಧಿಕಾರಿಗಳಾದ ಮಹಾಲಿಂಗ ನಂದಗಾವಿ ಅವರ ನೇತೃತ್ವದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಕಡತಗಳನ್ನು ಪರಿಶೀಲನೆ ನಡೆಸಿದ್ದು, ಸಾರ್ವಜನಿಕರ ಅರ್ಜಿ ವಿಲೇವಾರಿ ಹಾಗೂ ವ್ಯಾಜ್ಯಗಳನ್ನು ಅವಧಿಯ ಒಳಗೆ ಮುಗಿಸುವಂತೆ ನಿರ್ದೇಶನ ನೀಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಸಾರ್ವಜನಿಕರು ಬಾದಾಮಿ ಪುರಸಭೆಗೆ ಆಗಮಿಸಿದ ಸಂದರ್ಭದಲ್ಲಿ ತಮಗೆ ಬಾದಾಮಿ ಪುರಸಭೆಗೆ ಅರ್ಜಿಗಳನ್ನು ಸಲ್ಲಿಸಿದರು. ಕೆಲಸಗಳು ಅವಧಿಯ ವಿಳಂಬವಾಗುತ್ತಿರುವ ಬಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡರು. ಬಾದಾಮಿ ಪುರಸಭೆಯಲ್ಲಿನ ಸಾರ್ವಜನಿಕರ ಕೆಲಸಗಳನ್ನು ವಿಳಂಬವಾಗದಂತೆ ಲೋಕಾಯುಕ್ತ ಅಧಿಕಾರಿಗಳು ನಿರ್ದೇಶನ ನೀಡಿದರು. ಇನ್ನು ಲೋಕಾಯುಕ್ತ ಅಧಿಕಾರಿಗಳು ಸಾಯಂಕಾಲದವರೆಗೂ ಅಧಿಕಾರಿಗಳು ಪರಿಶೀಲನೆ ನಡೆಸಲಿದ್ದೇವೆ ಎಂದು ಅಧೀಕ್ಷಕರಾದ ಮಹಾಲಿಂಗ ನಂದಗಾವಿ ಲೋಕಾಯುಕ್ತ ನಮ್ಮ ಸುದ್ದಿವಾಹಿನಿಗೆ ತಿಳಿಸಿದರು. ವರದಿ ರಾಜೇಶ್ ಎಸ್ ದೇಸಾಯಿ, ಉತ್ತರ ಕರ್ನಾಟಕ. ಅಂತೇಳಿ ಕರ ಇರ್ತಾರಲ್ಲ. ಹೌದು ಸರ್. ಇವ್ರಿಗೆ ಇನ್ನೂ ಇಲ್ಲ ಸರ್, ಸ್ಟಿಲ್ ಮಾಡ್ತಾರಂತಲ್ರಿ. ಏನಿದೆ ಸರ್,